ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಮನೇಲಿ ವಿಚಿತ್ರಗಳೇ ನಡೀತಾ ಇದೆ. ಹೊರಗಡೆ ನಮ್ಮೆಲ್ಲರ ಮೇಲೂ ಅಟ್ಯಾಕ್ ಮಾಡಿದ್ರು. ಈಗ ಮನೆ ಡೆಮಾಲಿಷ್ ಮಾಡೋಕೆ ಬಂದಿದ್ರು. ಒಂದು ಅರ್ಥ ಆಗ್ತಾ ಇಲ್ಲ. ಈ ವಿಷಯದಲ್ಲಿ ನನಗೂ ಅನುಮಾನ ಇದೆ. ನನಗನ್ಸುತ್ತೆ ಇದರಿಂದ ಯಾರ್ದೋ ಕೈವಾಡ ಇರಬೇಕು ಅಂತ. ಇವತ್ತು ನೀನು ನಿಮ್ಮ ಮನೆಯವರೆಲ್ಲ ಅನುಭವಿಸ್ತಿದ್ದೀರಲ್ಲ ನರಕ, ಆ ನರಕನ ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತೆ ನಾನೇ, ವಿಜಯಾಂಬಿಕಾ. ಮೇಡಮ್, ನೀವಿನ್ನೂ ತಿಂದಿಲ್ವಲ್ಲ, ಅದಕ್ಕೆ ತಿಂಡಿ ತಂದೀನಿ. ಸುಬ್ಬು, ನೀನ್ ಯಾಕೆ ತಿಂತರಕ್ ಹೋದೆ? ನಾನು ತಂದ್ರೆ ತಿನ್ನಲ್ವಾ ಮೇಡಮ್? ನೀನ್ ತಂದ್ರೆ ತಿನ್ನಲ್ವಾ? ನೀನ್ ತಿಂಡಿ ತಂದ್ರೆ ನನಗಿಷ್ಟ, ಆದ್ರೆ ತಿಂಡಿ ನೀನೇ ತಿನ್ಸಿದ್ರೆ ನನಗಿನ್ನೂ ಇಷ್ಟ. ಮತ್ತೆ ಯಾಕೆ ಮೇಡಮ್ ನಾನು ಯಾಕೆ ತಂದೆ ಅಂತ ಕೇಳ್ತಿದ್ದೀರಾ? ಅಲ್ಲ, ಗಂಡನ ಹತ್ರ ಈ ತರ ಸೇವೆ ಮಾಡಿಸ್ಕೊಳ್ಳೋದಕ್ ಮನ್ಸ್ ಬರುತ್ತಾ ಹೇಳು? ಇದು ಸೇವೆ ಅಲ್ಲ ಮೇಡಮ್, ಪ್ರೀತಿ. ಗಂಡ ಹೆಂಡತಿಗೆ ಏನಾದರೂ ಕೆಲಸ ಮಾಡಿಕೊಟ್ರೆ, ಹೆಂಡತಿ ಗಂಡಂಗೆ ಏನೇ ಕೆಲಸ ಮಾಡಿಕೊಟ್ರು ಅದು ಯಾವತ್ತಿಗೂ ಸೇವೆ ಆಗಲ್ಲ. ಅದನ್ನ ಪ್ರೀತಿ ಅಂತಾರೆ. ರಾಯರ್ ಪ್ರೀತಿ ಪಾಠ ಮಾಡ್ತಿದ್ದಾರೆ? ನಾನೇನು ಹೊಸದಾಗಿ ಪಾಠ ಮಾಡ್ತಿಲ್ಲ ಮೇಡಮ್, ಎಲ್ಲ ನಿಮ್ಮಿಂದನೇ ಕಲ್ತಿರೋದು. ನಾನು ಯಾವಾಗ ಪ್ರೀತಿ ಪಾಠ ಮಾಡಿದ್ನಪ್ಪ? ಮೇಡಮ್, ನೀವು ಮಾತಲ್ಲೇ ಎಲ್ಲ ಹೇಳಬೇಕು ಅಂತಿಲ್ಲ, ನಿಮ್ಮ ಕಣ್ಣೇ ಪ್ರೀತಿ ಪಾಠ ಮಾಡುತ್ತೆ. ಒಂದು 10 ನಿಮಿಷ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಟ್ರೆ ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಗ್ಬಿಡುತ್ತೆ. ಈಗೇನು ಹೀಗೆ ನೋಡ್ತಾ ನಿಂತಿರ್ತೀಯೋ ಅಥವಾ ತಿಂಡಿ ತಿನ್ನಿಸ್ತೀಯೋ? ತಿಂಡಿ ತಿನ್ಸಿದ್ರೆ ನಿಮ್ಮ ಹಸಿವು ಕಮ್ಮಿ ಆಗುತ್ತೆ, ಆದರೆ ನಿಮ್ಮನ್ನು ನೋಡ್ತಾನೇ ಇರಬೇಕು ಅನ್ನೋ ಹಸಿವು ನನಗೆ ಕಮ್ಮಿನೇ ಆಗ್ತಿಲ್ವಲ್ಲ. ಹೀಗೆ ನೋಡ್ತಾನೆ ಇರೋದಕ್ಕೆ ಈ ಪ್ರಪಂಚದಲ್ಲಿ ಬರೀ ನಾವಿಬ್ರಷ್ಟೇ ಇಲ್ವಲ್ಲ. ನಮ್ಮ ಸುತ್ತಮುತ್ತ ನಮ್ಮನ್ನ ಪ್ರೀತಿಸೋರು, ನಮ್ಮನ್ನ ದ್ವೇಷಿಸೋರು, ಕೆಟ್ಟವರು, ಒಳ್ಳೆಯವರು, ಎಲ್ಲ ಥರ ಜನ ಇರ್ತಾರೆ. ಇಂಥ ಪ್ರಪಂಚದಲ್ಲಿ ಬದುಕೋವಾಗ ಬದುಕಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಏನು ಮೇಡಮ್, ಇದಕ್ಕಿದಂಗೆ ಸೀರಿಯಸ್ ಆಗಿಬಿಟ್ರಿ? ಬನ್ನಿ ಕುತ್ಕೊಳ್ಳಿ. ಹೌದು, ನಾನು ಬಂದಾಗಲೇ ಕೇಳ್ಬೇಕು ಅನ್ಕೊಂಡೆ. ಏನೋ ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಲ್ಲ, ಏನು ಮೇಡಮ್? ಹೌದು ಸುಬ್ಬು, ಈ ವಿಜಯಾಂಬಿಕಾಗೆ ನಮ್ಮ ಮನೆ ಒಳಗೆ ನಡೀತಿರೋ ವಿಷಯಗಳು ಹೇಗೆ ಗೊತ್ತಾಗ್ತದೆ ಅಂತಾನೆ ನನಗೆ ಚಿಂತೆ ಆಗ್ತಿದೆ. ಅಲ್ಲ, ಮನೆ ಹೊರಗಡೆ ಇರೋ ವಿಷಯ ಅವಳಿಗೆ ಗೊತ್ತಾದ್ರೆ ಓಕೆ, ಆದರೆ ಮನೆ ಒಳಗಿರೋ ವಿಷಯ ಅವಳಿಗೆ ಗೊತ್ತಾಗ್ತಿದೆ, ಅದು 4 ಗೋಡೆ ಮಧ್ಯ ನಡೀತಿರೋ ವಿಷಯಗಳು. ಅಂದ್ರೆ ನಮಗೆ ಗೊತ್ತಿಲ್ಲದೇನೆ ನಮ್ಮನೆ ವಿಷಯಗಳನ್ನ ನಮ್ಮನೆಯವರೇ ಯಾರಾದ್ರೂ ಅವಳಿಗೆ ಹೇಳ್ತಿರ್ಬೋದಾ ಅಂತ. ಮೇಡಮ್, ಏನು ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ನಾವೇ ನಮ್ಮ ಮನೆಯವ್ರ ಬಗ್ಗೆ ಅನುಮಾನ ಪಡೋದು ಸರಿನಾ? ಅದು ಸರಿ ಅಲ್ಲ ಸುಬ್ಬು, ನನಗೆ ಗೊತ್ತು. ಆದರೆ ಪರಿಸ್ಥಿತಿ ಹೀಗೆ ಯೋಚನೆ ಮಾಡೋ ಥರ ಮಾಡ್ತಿದೆ ಸುಬ್ಬು. ಅಲ್ಲ, ನಾವು ಪ್ರತಿಯೊಂದು ಹೆಜ್ಜೆನೂ ಎಚ್ಚರಿಕೆಯಿಂದ ಇಡ್ತಾ ಇದ್ದೀವಿ, ಆದರೂ ಎಡವಟ್ಟಾಗ್ತಿದೆ ಅಂದರೆ ಅನುಮಾನ ಪಡಲೇಬೇಕಲ್ವಾ? ಇಂಥ ಸಮಯದಲ್ಲಿ ಅನುಮಾನ ಪಟ್ಟಿಲ್ಲ ಅಂದರೆ ಏನಾದರೂ ಅನಾಹುತ ಆಗುತ್ತೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಸರಿ ಮೇಡಮ್, ಇನ್ಮೇಲೆ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ನೋಡಿ ಸುಬ್ಬು, ಪರಿಸ್ಥಿತಿ ಯಾರನ್ನ ಯಾವಾಗ ಹೇಗೆ ಬದಲಾಯಿಸುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗಂತ ನಾವು ಮನೆಯವ್ರ ಮೇಲೆ ಎಲ್ಲರ ಮೇಲೇನೂ ಅನುಮಾನ ಪಡಬೇಕು ಅಂತ ನಾನು ಹೇಳ್ತಿಲ್ಲ. ನಾವು ಒಂದು ಕೆಲಸ ಮಾಡೋಣ, ನಮ್ಮಿಬ್ಬರ ಮಧ್ಯೆ ಏನೇ ನಡೀತಾ ಇದ್ರು, ನಾವು ಏನೇ ಮಾತಾಡಿದ್ರು ಆ ವಿಷಯನ ನಾವು ಹೊರಗಡೆ ಎಲ್ಲೂ ಬಿಟ್ಕೊಡೋದು ಬೇಡ. ಸರಿ ಮೇಡಮ್, ಮನೆಯಲ್ಲೇ ಇರಲಿ ಹೊರಗಡೆನೇ ಇರಲಿ, ನಮ್ಮಿಬ್ಬರ ಮಧ್ಯೆ ಇರೋ ಮಾತು ನಮ್ಮಲ್ಲೇ ಇರಲಿ. ಇನ್ಮೇಲೆ ಮಾತು ಕಮ್ಮಿ ಮಾಡಿ ಕೆಲಸದ ಕಡೆ ಜಾಸ್ತಿ ಗಮನ ಕೊಡೋಣ. ಒಂದು ಅರ್ಥದಲ್ಲಿ ನಮ್ಮ ಕಣ್ಗಳಷ್ಟೇ ಮಾತಾಡಬೇಕು, ನಮ್ಮ ಕಣ್ಣಿನ ಮಾತು ನಮಗಷ್ಟೇ ಅರ್ಥ ಆಗಬೇಕು. ಈಗ ಮತ್ತೆ ಅಲ್ಲಿಗೆ ಬಂದ್ರಿ ನೀವು. ಈ ಅಂದವಾದ ಕಣ್ಗಳು ಮಾತಾಡ್ತಾ ಇದ್ರೆ ನಮ್ಗಿನ್ನೆಲ್ಲಿ ಮಾತು ಬರುತ್ತೆ ಮೇಡಮ್? ಈ ಮಾಯಾವಿ ಕಣ್ಗಳು ನಮ್ಮ ಮಾತೇ ಮರೆಸ್ಬಿಡುತ್ತೆ. ಆಯ್ತಾಯ್ತು, ಇವಾಗ ತಿನ್ಸು ನೀನು. ಈ ಕೆಲಸನ ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇಲ್ಲಿ ಎಲ್ಲೋಗ್ತಾರೆ, ಒಂದಲ್ಲ ಒಂದಿನ
ಸತ್ಯ ಆಚೆ ಬರಲೇಬೇಕು, ಅವ್ರು ಸಿಕ್ಕಾಕೊಳ್ಳೇಬೇಕು. ಹೌದಪ್ಪ, ನನಗಂತೂ ಯಾರನ್ನ ನಂಬಬೇಕು, ಯಾರ ಮೇಲೆ ಅನುಮಾನ ಪಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮನೇಲಿ ಇಷ್ಟೆಲ್ಲ ನಡೆದಿದೆ, ನಿಮ್ಮ ಮೇಲೆ ಒಟ್ಟಿಗೆ ಅಟ್ಯಾಕ್ ಆಗಿದೆ ಅಂದಮೇಲೆ ಇದು ಕೋಇನ್ಸಿಡೆನ್ಸ್ ಅಂತೂ ಅಲ್ಲ. ಈ ಥರ ಎಲ್ಲ ಯಾರು ಮಾಡ್ತಾ ಇದ್ದಾರೆ? ಇದರಿಂದ ಅವ್ರಿಗೇನು ಲಾಭ? ಅಂತ ಶತ್ರುಗಳು ನಿಮ್ಗೆ ಯಾರಿದ್ದಾರೆ? ಅಯ್ಯೋ ಯಜಮಾನ್ರೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ ಯಜಮಾನ್ರೆ. ಒಳ್ಳೆಯವ್ರ ದಾರಿಲಿ ಕಲ್ಲು ಮುಳ್ಳು ಇದ್ದೇ ಇರುತ್ತೆ. ಸಮಾಜ ಸೇವೆ ಮಾಡಬೇಕು, ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂತ ರಾಜಕೀಯಕ್ಕೆ ಬಂದಿದ್ದೀರಾ. ನಿಮ್ಮ ಹಿಂದೆ ನಿಮ್ಮ ದಾರಿಲಿ ನಾವು ಇದ್ದೇ ಇರ್ತೀವಿ, ಶತ್ರುಗಳು ಇದ್ದೇ ಇರ್ತಾರೆ. ಅಲ್ಲ ಯಜಮಾನ್ರೆ, ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಶತ್ರುಗಳಿದ್ರು ಅಂದಮೇಲೆ ನಮಗೆ ನಿಮಗೆ ಎಲ್ಲ ಯಾವ ಲೆಕ್ಕ? ನಿಜ ಸುಳ್ಳು ಇದ್ದೇ ಇರ್ತಾರೆ. ಆದರೆ ನಾವು ಸತ್ಯದ ದಾರಿಲಿ ನಡೆಯೋದ್ರ ಜೊತೆಗೆ ಶತ್ರು ಸಂಹಾರದ ಬಗ್ಗೆ ಯೋಚನೆ ಮಾಡಬೇಕು. ಆ ಕೆಲಸನ ನನಗೆ ಬಿಡಿ ಯಜಮಾನ್ರೆ. ನಮ್ಮ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಗೊತ್ತಿರೋರೇ ಈ ಥರ ಎಲ್ಲ ಮಾಡೋದಕ್ಕೆ ಸಾಧ್ಯ. ಬೇರೆ ಯಾರಿಗೂ ನಮ್ಮ ಮೇಲೆ ಅಷ್ಟು ಈಸಿಯಾಗಿ ಕೈ ಹಾಕಕ್ಕೆ ಧೈರ್ಯ ಬರಲ್ಲ. ಸ್ವಾಮಿ ಸಿದ್ದು, ನಿಮ್ಮನ್ನ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಕೇಳಿ ಅಪ್ಪ, ನೀವೇನೇ ಕೇಳಿದ್ರು ನಾವು ಹೇಳ್ತೀವಿ. ನನ್ನ ಮೇಲೆ ಲಂಚದ ಆರೋಪ ಹೊರಿಸಿದಾಗ ಅಕ್ಕ ಇದರಿಂದ ಇದ್ದಾಳೆ ಅಂತ ನನಗೆ ಕಿಂಚಿತ್ತು ಅನುಮಾನ ಇರಲಿಲ್ಲ. ಆದರೆ ಶ್ರಾವಣಿ ಸಾಕ್ಷಿ ಸಮೇತ ಅಕ್ಕ ಇದರಿಂದ ಇದ್ದಾಳೆ ಅಂತ ಪ್ರೂವ್ ಮಾಡಿಬಿಟ್ರು. ನಾವೆಲ್ಲ ಹೀಗೆ ಮಾಡಿದ್ದೀವಿ ಅಂತ ಅಕ್ಕ ಏನಾದರೂ ಈ ಕೆಲಸ ಮಾಡಿದ್ರು? ನಾನು ಇದೇ ಮನೇಲಿ ಇರಬೇಕು ಅಂದ್ರೆ ಇವಳು ಕೆಲ್ಸ ಬಿಡ್ಬೇಕು. ಇವಳು ಕೆಲ್ಸ ಬಿಟ್ರೇನೆ ನಾನು ಈ ಮನೇಲಿರೋದು. ಸಮಾಧಾನ ಮಾಡ್ಕೋಬೇಡ. ಇಷ್ಟೊತ್ತಿಗೆ ನಾನು ದಿನ ಆಫೀಸಿಗೆ ಹೊರಡ್ತಾ ಇದ್ದೆ. ಇನ್ಮುಂದೆ ಆಫೀಸ್ ಕೆಲಸಗಳು, ಓಡಾಟ ಯಾವುದೂ ಇರಲ್ಲ. ಹೀಗೆ ಮನೇಲೆ ಕೂತಿರ್ಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಓದೋದು ವ್ಯರ್ಥ ಆಯ್ತಲ್ಲ ರೀ. ನಿನ್ನ ಈ ಪರಿಸ್ಥಿತಿಲಿ ನಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲವಲ್ಲ. ಬಾರ, ಅಮ್ಮನ ಬಗ್ಗೆ ನಿನಗ್ ಗೊತ್ತಿಲ್ವಾ? ಅವಳು ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ, ಬಾಯಿಗೆ ಬಂದಾಗ ಮಾತಾಡ್ತಾಳೆ. ಅದೆಲ್ಲ ಬರೀ ನಾಟಕ ಅಷ್ಟೇನೆ. ಅಷ್ಟಕ್ಕೂ ನೀನ್ ಯಾಕೆ ಕೆಲ್ಸ ಬಿಡ್ತೀನಿ ಅಂತ ಒಪ್ಕೊಂಡೆ?